ಎಲ್ಲ ವೀಕ್ಷಕರಿಗೆ ನಮಸ್ತೆ. ಸಂಕಲ್ಪ ಹೇಗೆ ಮಾಡೋದು ಅಂತ ಒಬ್ಬರು ಕೇಳಿದರು. ಅದಕ್ಕಾಗಿ ಈಗ ಸಂಕಲ್ಪದ ಬಗ್ಗೆ ತೋರಿಸ್ತಾ ಇದ್ದೇನೆ. ಕೈಯಲ್ಲಿ ಅಕ್ಕಿ, ತುಳಸಿ, ಹೂ ಹೀಗೆ ಹಿಡ್ಕೊಂಡು ನಾವು ಯಾವ ದೇವರ ಬಗ್ಗೆ ಪೂಜೆ ಮಾಡ್ತಾ ಇದ್ದೇವೆ ಅಂದರೆ ಗಣಪತಿ ಬಗ್ಗೆ ಆದರೆ ಗಣಪತಿಯ ಹೆಸರು ಹೇಳಿ ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಚಂದ ಪ್ರಣಾಯಾಮ ವಿನಿಯೋಗ ಮಹಾಗಣಪತಿ ಪ್ರೀತ್ಯಾರ್ಥಂ ಹೀಗೆ ಹೇಳಿಕೊಂಡು ನಾವು ನೀರು ಬಿಡಬೇಕು. ಎಲ್ಲ ದೇವರ ಪುಸ್ತಕದಲ್ಲಿ ಇರ್ತದೆ ಸಂಕಲ್ಪ ಹೇಗೆ ಮಾಡೋದು ಅಂಥೇಳಿ. ನೀವೇನು ಟೆನ್ಷನ್ ಮಾಡಬೇಡಿ. ದೇವಿ ಪುಸ್ತಕದಲ್ಲಿ, ದೇವತಾ ಪುಸ್ತಕದಲ್ಲಿ ಎಲ್ಲ ಸಂಕಲ್ಪ ಅಂತ ಉಂಟು. ಅದನ್ನು ಹಾಗೆ ನೋಡ್ಕೊಂಡು ಬೇಕಾದ್ರೆ ನಿಮಗೆ ಮಾಡ್ಕೊಳ್ಬೋದು. ಅಥವಾ ನಾವು ಮನಸ್ಸಲ್ಲೇ ನೆನೆಸಿಕೊಂಡು ಏನಾದರೂ ಯಾಕೆ ಬೇಕಾಗಿ ನಾವು ಇದನ್ನು ಒಳ್ಳೆಯ ದಿನ ಪೂಜೆ ಮಾಡ್ತಾ ಇದ್ದೇವೆ, ದೇವರೇ ನಮಗೆ ಆಯುರಾರೋಗ್ಯ ಎಲ್ಲ ಕೊಡಿ ಅಂಥೇಳಿ ಹೀಗೆ ನೀರು ಬಿಡಬೇಕು. 1 ರೂಪಾಯಿ ಕಾಯಿನು ಮನೆಯಲ್ಲಿ ಹಾಕಬೇಕು ಅಂತಿಲ್ಲ. ದೇವಸ್ಥಾನದಲ್ಲಿ ಅಂದರೆ ಭಟ್ರುಗಳೆಲ್ಲ ಕೊಡ್ತಾರಲ್ಲ, ಆವಾಗ ಮಾತ್ರ ನಾವು 1 ರೂಪಾಯಿ ಕಾಯಿನ್ ಕೈಯಲ್ಲಿ ಹಿಡ್ಕೊಂಡು ಹೂವು ಅಕ್ಷತೆ ಎಲ್ಲ ಹಿಡ್ಕೊಂಡು ನೆಲಕ್ಕೆ ನಾವು ನೀರು ಬಿಡೋದು ನೋಡಿ. ನಂತರ ನಾನೀಗ ಈ ದಿನ ಮಂಗಳವಾರ ಆದ್ದರಿಂದ ನಾನು ಮಂಗಳವಾರದ ಯಾವ ರೀತಿಯಾಗಿ ರಂಗೋಲಿ ಹಾಕಬೇಕು ಅಂತ ತೋರಿಸ್ತಾ ಇದ್ದೇನೆ ನೋಡಿ. ಗಣಪತಿ ಹಬ್ಬ ಬರ್ತಾ ಇದೆ. ನಾನು ಗಣಪತಿ ಹಬ್ಬದ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಗಣಪತಿಗೆ 21 ಗರಿಕೆ ಇಟ್ಟು ಪೂಜಿಸಬೇಕು ನಾವು. ಗಣಪತಿಗೆ ಗರಿಕೆ ಅಂದರೆ ತುಂಬ ಪ್ರೀತಿ. ಯಾಕೆಂತ ಹೇಳಿದರೆ, ಅಗಲಾಸುರನೆಂಬ ರಾಕ್ಷಸನು ದೇವಾನುದೇವತೆಗಳಿಗೆ ತೊಂದರೆ ಕೊಡ್ತಿದ್ದ. ನಾನೊಂದು ಇದು ಬುಕ್ಕಿನಲ್ಲಿ ಓದಿದ್ದು, ಅದರ ಬಗ್ಗೆ ಈಗ ಹೇಳ್ತಾ ಇದ್ದೇನೆ. ಗಣಪತಿ ದ್ವೈತಾಕಾರವಾಗಿ ಕೋಪದಿಂದ ರಾಕ್ಷಸನು ನುಂಗಿಬಿಡ್ತಾನೆ. ನಂತರ ಗಣಪತಿಗೆ ತುಂಬ ಹೊಟ್ಟೆ ನೋವು ಶುರುವಾಗ್ತದೆ. ಆವಾಗ ಋಷಿಮಿನಿಗಳಿಗೆಲ್ಲ ತುಂಬ ಬೇಜಾರಾಗ್ತದೆ, ಏನು ಮಾಡೋದಪ್ಪ ಅಂತ. ಆವಾಗ ಅಲ್ಲೇ ಇದ್ದ ಗರಿಕೆ ಹುಲ್ಲನ್ನು ತೆಗೆದು 21 ತಗೊಂಡು ಬಾಳೆ ನಾರಿನಿಂದ ಕಟ್ಟಿ ದೇವರ ತಲೆಯ ಮೇಲೆ ಇಡ್ತಾರೆ. ಅಷ್ಟೊತ್ತಿಗೆ ಗಣಪತಿಗೆ ಹೊಟ್ಟೆ ನೋವು ಕಡಿಮೆ ಆಗ್ತದೆ. ಅಂದಿನಿಂದ ಗಣಪತಿಗೆ ಗರಿಕೆ ಹುಲ್ಲಂದರೆ ತುಂಬ ಪ್ರೀತಿ. ಇನ್ನೊಂದೇನೆಂದರೆ ಬಾಳೆಹಣ್ಣು ಕೂಡ ದೇವರಿಗೆ ತುಂಬ ಇಷ್ಟ. ಯಾಕೆಂದರೆ ಆನೆಯ ಮುಖ ಇದ್ದ ಕಾರಣ ಗಣಪತಿಗೆ ಹಣ್ಣುಗಳಲ್ಲಿ ಬಾಳೆಹಣ್ಣು ತುಂಬ ಇಷ್ಟ. ಅದರಲ್ಲಿ ಬೇರೆ ಬೇರೆ ಟೈಪಿನ ನೈವೇದ್ಯ ಮಾಡಿ ದೇವರಿಗೆ ಇಡ್ಬೋದು ನಾಳ್ದು ಗಣಪತಿ ಹಬ್ಬದ ದಿನ. ಮತ್ತು ಬಿಳಿ ಎಕ್ಕೆ ಹೂ ಅದು ಕೂಡ ಹಾಗೆ 21 ತಗೊಂಡು ಅದರದ್ದು ಮಾಲೆ ಮಾಡಿ ದೇವರಿಗೆ ಹಾಕಬೇಕು. ಇದರಿಂದ ನಮಗೆ ರೋಗ ರುಜಿನ ಎಲ್ಲ ಇದ್ದರೆ ಕಡಿಮೆ ಆಗ್ತದೆ. ಬಿಳಿ ಎಕ್ಕೆ ಗಿಡದಲ್ಲಿ ಗಣಪತಿ ವಾಸ ಮಾಡಿದ್ದಾರೆ ಅಂತೇಳಿ ಎಲ್ಲರೂ ಹೇಳ್ತಾರೆ. 3ನೇದು ಕುಂಕುಮ. ಕೆಂಪು ಕುಂಕುಮ ಗಣಪತಿಗೆ ತುಂಬ ಇಷ್ಟ. ಇದು ಶುಭದ ಸಂಕೇತ. ಇದನ್ನು ಇಡುವುದರಿಂದ ಚಿಂತೆ ದುಃಖ ಉದ್ಯೋಗ ವಿದ್ಯೆ ಎಲ್ಲ ಲಭಿಸ್ತದೆ. ಚಿಂತೆ ದುಃಖ ಎಲ್ಲ ದೂರ ಆಗ್ತದೆ. ಬೇಗ ಹೇಳ್ತಾ ಇದ್ದೇನೆ ನಾನು ನೋಡಿ. ನಂತರ ನೋಡಿ, ದೇವರಿಗೆ ಪಂಚಕಜ್ಜಾಯ ಅಂದರೆ ಕಬ್ಬು ಎಲ್ಲ ಹಾಕಿ ಪಂಚಕಜ್ಜಾಯ ಮಾಡ್ತಾರಲ್ಲ, ಅದು ಮಾಡಬೇಕು. ಮೋದಕ ಪಂಚಕಜ್ಜಾಯ ತುಂಬ ಇಷ್ಟ ದೇವರಿಗೆ. ಇದು ಇಡುವುದರಿಂದ ನಮ್ಮನ್ನು ಹೋಗುವಾಗ ಬರುವಾಗ ಕಾಪಾಡ್ತಾರೆ, ರಕ್ಷಣೆ ಮಾಡ್ತಾರೆ. ನಂತರ ನೋಡಿ, ಪಂಚಕಜ್ಜಾಯ, ಲಡ್ಡು, ಬೇರೆ ತಿಂಡಿ ಕೂಡ ಮಾಡ್ಬೋದು. ಆದರೆ ಎಷ್ಟು ನಾವು ತಿಂಡಿ ಮಾಡಿದೆವೋ ಅಷ್ಟು ದೇವರಿಗೆ ಇಷ್ಟ. ಕಡಲೆಕಾಳನ್ನು ಒಂದು ಅರ್ಧ ಅಥವಾ 1/4 kg ನೀರಲ್ಲಿ ಹಾಕಿ ಮರುದಿವಸ ಬೇಯಿಸಿ ಉಪ್ಪು ಹಾಕದೆ ಅದಕ್ಕೆ ಒಂದು ಮೆಣಸು ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕಿ ಒಗ್ಗರಣೆ ಹಾಕಿ ದೇವರಿಗೆ ನೈವೇದ್ಯ ಮಾಡ್ಬೋದು. ಕಡಲೆಕಾಳಿದ್ದು ಅದು ಕೂಡ ದೇವರಿಗೆ ತುಂಬ ಇಷ್ಟ. ನಂತರ ನೋಡಿ, ಮನೆ ಅಂಗಳದಲ್ಲಿ ಕೆಂಪು ದಾಸವಾಳ 5 ಎಸಳಿನ ದಾಸವಾಳ ಆಗ್ತದಲ್ಲ, ಅದಂತೂ ತುಂಬ ಇಷ್ಟ. ಕೆಂಪು ದಾಸವಾಳ ಬೇರೆ ಯಾವ ಹೂವಿನಿಂದಲೂ ದಾಸವಾಳದಲ್ಲಿ ತುಂಬ ಪ್ರೀತಿ. ಅದರ ಮಧ್ಯದಲ್ಲಿ ಒಂದು ವರ್ಣಕರ್ಣ ಅಂಥೇಳಿ ಒಂದು ಪುಡಿ ಇರ್ತದಲ್ಲ, ಅದು ದೈವ ಶಕ್ತಿ ಹೆಚ್ಚಾಗುತ್ತದಂತೆ. ಅದನ್ನು ನಾವು ದೇವರಿಗೆ ಇಟ್ಟರೆ ಕೆಂಪು ದಾಸವಾಳನ್ನು ಹಾಗೆ. ಮತ್ತು ಏನು ಇಲ್ಲದಿದ್ದರೂ ಬೆಲ್ಲ ಮತ್ತು ತುಪ್ಪ ಹಾಗೆ ಇಟ್ಟರೂ ಕೂಡ ದೇವರಿಗೆ ಇಷ್ಟ. ಬೆಲ್ಲ ಮತ್ತು ತುಪ್ಪ ಅಥವಾ ಇದರಲ್ಲಿ ನಾವು ಬೇಕಾದಷ್ಟು ತಿಂಡಿಗಳನ್ನು ಕೂಡ ಸಿಹಿ ತಿಂಡಿ ಮಾಡಿ ಬೆಲ್ಲ ಹಾಕಿ ಇಡ್ಬೋದು. ಇದು ಇಡುವುದರಿಂದ ಕೂಡ ದೇವರಿಗೆ ತುಂಬ ಖುಷಿಯಾಗ್ತದೆ. ಬೆಲ್ಲ ಮತ್ತು ತುಪ್ಪ ಇಡುವುದರಿಂದ ಅಪಮೃತ್ಯು ಎಲ್ಲ ದೂರ ಆಗ್ತದಂತೆ. ನಂತರ ನೋಡಿ, ಗಣಪತಿಯ ವೀಳ್ಯದೆಲೆ ನೋಡಿ, ಅದು ಅಂತೂ ಮೈನ್ ಇಡಬೇಕು. ವೀಳ್ಯದೆಲೆ ಒಂಥರ ಗಣಪತಿ ಹಾಗೆ ಇರುವುದರಿಂದ ಗಣಪತಿಯ ಸಂಕೇತ ಅಂತ ಕೂಡ ಹೇಳ್ಬೋದು. ಆದ್ದರಿಂದ ಗಣಪತಿಗೆ ಅದನ್ನು ಕೂಡ ಇಡಬೇಕು. ಮತ್ತು ತೆಂಗಿನಕಾಯಿ ಯಾಕೆ ಇಡುವುದಂದರೆ ಅದೊಂದು ಪೂರ್ಣ ಫಲ ಅಂತ ಹೇಳ್ತಾರೆ. ಅಥವಾ ಶ್ರೀಫಲ ಎಂದು ಕರೀತಾರೆ. ಇದು ಲಕ್ಷ್ಮಿಯ ಸಹೋದರ ಕೂಡ ಹೇಳ್ತಾರೆ. ಗಣಪತಿಗೆ ತೆಂಗಿನಕಾಯಿ ಕೂಡ ತುಂಬ ಇಷ್ಟ. ಧನ ಧಾನ್ಯ ಎಲ್ಲ ವೃದ್ಧಿ ಆಗ್ತದೆ. ನಾನು ಬೇಗ ಹೇಳ್ತಾ ಇದ್ದೇನೆ. ಇದು ನೋಡಿ, ಪತ್ರೆ ಅಂತೇಳಿ ಇದು ಗಣಪತಿಗೆ ತುಂಬ ಇಷ್ಟ. ಇದನ್ನು ಕೂಡ ನಾವು
ದೇವರಿಗೆ ಅರ್ಪಿಸ್ಬೋದು. ಅಂದರೆ ತುಂಬ ಯಾವ ಯಾವ ಎಲೆ ಇದ್ದರೆ 21 ಎಲೆ ಹಾಕಿ ಗಣಪತಿಗೆ ನಾವು ಪೂಜೆ ಮಾಡ್ಬೋದು. ಓಂ ಗಂ ನಮಸ್ತೆ. ಗಣಪತಿ